ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಒಂದು 10 ಗಂಟೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗುರುವಾರ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಈಗ ಸ್ವಲ್ಪ ಆಚೆ ಹೊರಗಡೆ ಹೋಗಬೇಕಾಗಿತ್ತು ಗೈಸ್, ಅದಕ್ಕೆ ಹೊರಗಡೆ ಹೊರಟಿದ್ದೀನಿ. ತುಂಬ ದಿನ ಆದಮೇಲೆ ಬಗ್ಲುಗುಂಟೆಗೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಮನೆಗೆ ಒಂದೆರಡು ಐಟಮ್ ತೊಗೊಂಡು ಬರೋಣ ಅಂತೇಳಿ ಬನ್ನಿ. ತುಂಬ ದಿನ ಆದಮೇಲೆ ನಿಮ್ಮನ್ನೂ ಬಗ್ಲುಗುಂಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ಒಂದು ವರ್ಷನೇ ಆಯಿತು ಅಂದ್ಕೊಳ್ಳಿ ಬಗ್ಲುಗುಂಟೆಯಲ್ಲಿ ಶಾಪಿಂಗ್ ಮಾಡಿ. ಸೊ ಬನ್ನಿ ಹೋಗೋಣ. ಹೇಗೆಲ್ಲ ಇರುತ್ತೆ, ನಾನು ಏನೆಲ್ಲ ತೊಗೊತೀನಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಮುಂದೆ ಒಂದು ಫಾಲೋ ಮಾಡಿ. ಗೈಸ್, ಇನ್ನೇನು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಬಿಸಿಲು ಮಾತ್ರ ಸಖತ್ತು ಬಿಸಿಲಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು. ನೋಡೋಕ್ಕಷ್ಟೇ ಒಳಗಡೆ ಸ್ವಲ್ಪ ತಣ್ಣಗಿದೆ, ಬಟ್ ಹೊರಗಡೆ ಬಂದು ನೋಡಿದ್ರೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ನಮ್ಮ ಹೇಮಂತ್ ಲಾಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇನ್ನು ಇವರಿಬ್ಬರು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಲ್ಲ, ಎಸ್ಟರ್ಡೇ ವ್ಲಾಗಲ್ಲಿ ಊರಿಂದ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರೇ ಇವರು. ಅದಕ್ಕೆ ಇವರು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದರು. ಇವ್ರಿಗೂ ಶಾಪಿಂಗ್ ಮಾಡ್ಸಂಗಾಗುತ್ತೆ, ಹಾಗೆ ನಾನು ತುಂಬ ದಿನ ಆದಮೇಲೆ ಬಗ್ಲುಗುಂಟೆಗೆ ಹೋದಂಗೆ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬಿಸಿಲು. ಊರಿನ ಭಾಷೆಯಲ್ಲಿ ಹೇಳೋದಾದರೆ ಯಪ್ಪ ಬಿಸಿಲು ನಿಗಿ ನಿಗಿ ಅಂತೈತಪ್ಪ ಅಂತಾರಲ್ಲ ಗೈಸ್, ಆ ಥರ ಸಿಕ್ಕಾಬಟ್ಟೆ ಬಿಸಿಲಿದೆ. ನೋಡೋಣ, ಸಾಧ್ಯ ಆದರೆ ಆಟೋದಲ್ಲಿ ಹೋಗೋಣ, ಇಲ್ಲ ಅಂತ ಅಂದರೆ ನಡ್ಕೊಂಡೇ ಹೋಗೋಣ ಅಂದ್ಕೊಂಡಿದ್ದೀವಿ. ನನಗೆ ಅಭ್ಯಾಸ ಇದೆ, ನಾನು ಹೇಮಂತ್ ಓಡಾಡಿ ರೂಢಿ ಇದೆ, ಬಟ್ ಇವರಿಗೆಲ್ಲ ಅಭ್ಯಾಸ ಇದೆಯೋ ಎಲ್ಲೋ ಗೊತ್ತಿಲ್ಲ. ಊರಲ್ಲಿ ಸ್ವಲ್ಪ ಎಲ್ಲ ನೆಳ್ಳಲ್ಲಿ, ಆಮೇಲೆ ಸ್ವಲ್ಪ ದೂರ ಹೋದ್ರೇ ಆಟೋದಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಬಿಸಿಲಲ್ಲಿ ಕೆಲಸ ಮಾಡೋದು ಬೇರೆ, ಇಲ್ಲಿ ನಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಬೇರೆ. ಹಾಗಾಗಿ ಇವ್ರು ನಡೀತಾರೆ ಇಲ್ಲೋ ನೋಡಬೇಕು ಎಷ್ಟು ದೂರ ನಡೀತಾರೆ ಅಂತ. ಈಗ ನೋಡಿ ಗೈಸ್, ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಬರ್ತಾವ್ರೆ ಇಬ್ಬರು. ಒಂದು ಗಂಟೆ ಆದರೂ ಬರಲ್ಲ ಗೈಸ್, ದಪ್ಪ ಇದ್ದಾನೆ, ನಡಿಯೋಕ್ಕಾಗಲ್ಲ. ಓಡ್ಬಾರ, ನೋಡೋಣ ಹೆಂಗೆ ಓಡ್ಬತ್ತೀಯ. ಯಾವುದದು ಬೌಲಿಂಗು? ಇಲ್ಲಿಂದ ಇಬ್ರು ಓಡ್ರಿ, ಯಾರು ಜಾಸ್ತಿ ಜೋರಾಗಿ ಓಡ್ತೀರಿ ನೋಡ್ತೀನಿ. ಇರಿ ನಿನ್ಕ ಹೇಳ್ದಾಗ ಹೋಗ್ಬೇಕಾ? ಬರ ಇಲ್ಲಿಗೆ ಬರ ಗೈಸ್, ಇವ್ರಿಬ್ರಲ್ಲಿ ಯಾರು ಫಸ್ಟ್ ಹೋಗ್ತಾರೆ ನೋಡ್ತೀನಿ. ಸಾಕು, ನೀಲ್ಗಿರಿದ ನೆಳ್ಳೈತಲ್ಲ ಅಲ್ಲಿಗೆ ನಾವು ಇನ್ನೂ ಸ್ಟಾರ್ಟ್ ಏನಿಲ್ಲ, ಇರಾ ಸ್ಟಾರ್ಟೇ ಮಾಡಿಲ್ಲ, ಆಲ್ರೆಡಿ ಹೋಯ್ತವನಿ. ಇಲ್ಲಿಂದ ಗೈಸ್ ರೆಡಿ, ಸ್ಟಾರ್ಟ್. ಓಡ್ರಿ ಗುಯ್ಯ ಅಂತ ಹಂಗೆಲ್ಲ ಆಡಂಗಿಲ್ಲ, ಓಡ್ಬೇಕಷ್ಟೆ. ಅಲ್ಲಿದ್ದಾನೆ, ಓಡು. ರೆಡಿ, ಸ್ಟಾರ್ಟ್. ಗಗನಗೆ ಆಗ್ತಿಲ್ಲ ಗೈಸ್, ಬಿಸಿಲು ಮ್ಯಾಲಿದ್ರೆ ಕೆಳಗೇನು ಅಂತೆ ನಿನಗೆ. ನೆಳ್ಳಗೆ ಹೋಗ್ರಿ, ಮತ್ತು ಇನ್ಯಾವ್ದಕ್ಕೆ ಫಸ್ಟಾ ನೀನಾ? ಅವನು ತಿಂತಾನೆ. ಈ ಕಡೆಗೆ ಬಾ. ಮ್ಯೂಸಿಕಲ್ ಕ್ಲಾಸ್ ಆಯ್ತು ನೋಡಿ, ಮ್ಯೂಸಿಕಲ್ ಅಕಾಡೆಮಿ. ಹೋಗಲ್ಲ, ಹೇಳು. ಈ ಕಡೆಗೆ ಬಾ, ಇಲ್ಲಿ ಕಾಣ್ತೈತೆ. ಏನು ಬಾರಿ ಇಲ್ಲಿ ಕೇಳು ಏನಂತ. ಇರು ಎಷ್ಟು ತಿಂಗಳು? 9 ತಿಂಗಳು ಕಾಣ್ತೈತೆ ಅಷ್ಟೇ. 9 ತಿಂಗಳಿಗೆ ಎಷ್ಟಾಗ್ಬಿಡ ಗಗನ? ಕ್ರಿಕೆಟ್ ಆಡ್ತಾಯ್ತಾ? ಯವ್ವಾ ದೇವ್ರೆ. ಗೈಸ್, ಹಂಗೋ ಹಿಂಗೋ ಒಂದು 1 ಕಿಲೋಮೀಟ್ರ್ ಹಂಗೆ ನಡೆದ್ರು ಗೈಸ್. ಚೆನ್ನೈಕನಪಳ್ಳಿ ಸರ್ಕಿಲ್ವರೆಗೂ ಬಂದರು. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ವಿಕೆಟ್ ಎಲ್ಲ ಡೌನ್ ಆಗೋದ್ವು. ಇನ್ನು ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ವಿಡಿಯೋ ಸ್ಟಾಪ್ವರೆಗೂ. ಮತ್ತು ವಿಡಿಯೋ ಸ್ಟಾಪಿಂದ ಬಗ್ಲುಗುಂಟೆಗೆ ಮತ್ತೆ ನಡೆಸ್ತೀನಿ ಗೈಸ್. ಇವ್ರು ಸುಸ್ತಂದ್ರೂ ಬಿಡೋದಿಲ್ಲ, ನನ್ನ ಜೊತೆಗೆ ಬಂದರೆ ವಾಕ್ ಮಾಡಲೇಬೇಕು, ನಡಿಲೇಬೇಕು. ಅದರಲ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿಗೆ ನಡೆಸ್ತೀನಿ ಅಂತ. ಇನ್ನು ಹಂಗೋ ಹಿಂಗೋ ಬಿಸಿಲಲ್ಲೇ ನಡೆಸ್ಕೊಂಡು, ಹಾಗೆ ಆನ್ ದಿ ವೇಯಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ಲು ಮಮತಾ ಅಂತ, ಅವಳನ್ನೂ ಕರ್ಕೊಂಡು ಬಗ್ಲುಗುಂಟೆಗೆ ಬಂದ್ವಿ. ಡೈರೆಕ್ಟ್ ಬಂದಿದ್ದೆ ಬಗ್ಲುಗುಂಟೆಗೆ ಜ್ಯುವೆಲ್ರಿ ಶಾಪಿಗೆ. ಗೈಸ್, ಇವಳು ಸೆಟ್ ತೊಗೋಬೇಕು ಅಂತ ಹೇಳಿದ್ಲು ನಮ್ಮ ಫ್ರೆಂಡು, ಅದಕ್ಕೋಸ್ಕರ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ. ನೋಡಿ ಯಾವ್ಯಾವ ಥರ ಸೆಟ್ ಇದ್ದಾವೆ, ಸಿಕ್ಕಾಬಟ್ಟೆ ಚೆನ್ನಾಗಿದ್ವು ಗೈಸ್ ಕಲೆಕ್ಷನ್ ಎಲ್ಲನ. ಈಗ ಯಾವುದೇ ಫೆಸ್ಟಿವಲ್ ಇಲ್ಲ, ಹಾಗಾಗಿ ಯಾರೂ ತಗೊಂಡಿಲ್ಲ.
ಚೆನ್ನಾಗಿ ತಗೊಂಡಿರ್ತಾರೆ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದ್ವು. ನೋಡಿ ಗಗನ್ ವೀಡಿಯೋ ಮಾಡ್ತಾಯಿದ್ದಾನೆ, ಒಂದು ಕಡೆ ನಾನು ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಅವ್ನು ಮಾಡ್ತಾಯಿದ್ದಾನೆ. ಇಯರಿಂಗ್ಸು ಅಷ್ಟೇ ಸಖತ್ತಾಗಿದ್ವು, ಇಯರಿಂಗ್ಸು ಬ್ಯಾಂಗಲ್ಸು ಎಲ್ಲನೂ. ನಾನು ಈ ಇಯರಿಂಗ್ಸ್ ತೊಗೊಂಡೆ ಗೈಸ್, ನಂಗೆ ಇಷ್ಟ ಆಯಿತು. ಹೋದ ತಕ್ಷಣ ಅದೇ ಪಿಕ್ ಮಾಡಿಕೊಂಡೆ. ಸಿಂಪಲಾಗಿರಬೇಕು, ನನಗೆ ಓವರಾಗಿ ಅಷ್ಟಾಗಿ ಇಷ್ಟ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಎಲ್ಲ, ಒಂದಕ್ಕಿಂತ ಒಂದು ಗೈಸ್. ಯಾವ್ದಾರ ಅಂಗಡಿಗೆ ಹೋಗ್ಬಿಟ್ರೆ ಸ್ಟಾರ್ಟಿಂಗ್ ನೋಡಿದ್ದು ಬಿಟ್ಬಿಡ್ತೀವಿ, ಲಾಸ್ಟಿಗೆ ಯಾವುದೋ ಒಂದು ಎತ್ಕೊಂಡು ಬಂದುಬಿಡ್ತೀವಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೋಗಿದ್ದೆ ಪಿಕ್ ಮಾಡಿಕೊಂಡು ಅದೇ ಫೈನಲ್ವರೆಗೂ ಇದೇ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ಬಂದೆ. ಇನ್ನು ಇವರು ಲಾಂಗ್ ಸೆಟ್ ಬರುತ್ತಲ್ಲ ಗೈಸ್, ಲಾಂಗ್ ಸರ್, ಆಮೇಲೆ ಚಿಕ್ಕದು ನೆಕ್ಲೆಸ್ ಟೈಪು ಆ ಥರದ್ದೆಲ್ಲ ನೋಡ್ತಾ ಇದ್ದಾರೆ. ಅವು ಒಂದು ಏನೇನು ತೊಗೊಂಡ್ವಿ ಅಂತೇಳಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಇನ್ನೂ ನೋಡೋದ್ರಲ್ಲೇ ಇದ್ದಾರೆ, ತೊಗೊಳೋದ್ರಲ್ಲೇ ಇದ್ದಾರೆ. ಆಲ್ರೆಡಿ 1 hour ಆಗಿದೆ. ನಮ್ಮ ಮನೆಯವ್ರೂ ಇವತ್ತು ಬೇಗ ಬರ್ತೀನಿ ಅಂತೇಳಿ ಅವರು ಕಾಲ್ ಮಾಡಿಬಿಟ್ಟಿದ್ರು. ಇನ್ನೊಂಚೂರು ಇನ್ನೂ ಮನೆ ಹತ್ರ ಇದ್ದಾಗೆ ಕಾಲ್ ಮಾಡಿದರೆ ಅಟ್ಲೀಸ್ಟ್ ಅವ್ರನ್ನೂ ಕರ್ಕೊಂಡು ಜೊತೆಗೆ ಬರ್ತಿದ್ವಿ. ನಮ್ಮ ಹೇಮಂತನೂ ಕೀ ಜೋಬಲ್ಲೇ ಹಾಕ್ಕೊಂಬಂದಿದ್ದಾನೆ. ನಾನು ಯಾವಾಗಲೂ ಅಲ್ಲೇ ಇಟ್ಟು ಬರ್ತಿದ್ದೆ. ಅವ್ರಿಗೆ ನಮ್ಮ ಪಕ್ಕದ ಮನೇಲಿ ಇದ್ರು, ಅವ್ರಿಗಾದರೂ ಕೊಟ್ಟು ಬರ್ತಿದ್ದೆ ಗೈಸ್. ಈಗ ಅವ್ರು ಲೇಟಾಗಿ ಬರ್ತಾರೆ ಅಂತೇಳಿ ನಾವು ಬೇರೆ ಬಂದ್ವಿ ಬೇಗನೆ. ಅದಕ್ಕೆ ಮನೆಗೆ ಬೇರೆ ಹೋಗಬೇಕಿತ್ತು. ಬೇಗ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬಂದಾಗಿದೆ, ಇನ್ನೇನು ಮಾಡೋದು, ಕೀನೂ ಇಲ್ವಲ್ಲ ಅಂತೇಳಿ ಬೇಗ ಶಾಪಿಂಗ್ ಮಾಡಿ ಅಂತೇಳಿ ಮನೆಗೆ ಕರ್ಕೊಂಬಂದೆ ಗೈಸ್ ಇವ್ರನ್ನ. ಮನೆಗೆ ಬಂದು ಊಟದ್ದು ಮಾಡಿಕೊಂಡು ಮತ್ತೆ ಈವ್ನಿಂಗ್ ಇಲ್ಲೇ ನೆಲಗದ್ರನಹಳ್ಳಿಯಲ್ಲಿರೋ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಪಲ್ಲವಿನೂ ಬಂದಳು, ಹಾಗೆ ಪಲ್ಲವಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅವಳು ಇರಲ್ಲ ಅಂತೇಳಿ. ಮಗನ ನಮ್ಮ ಮನೆಯವ್ರ ಹತ್ರ ಮನೇಲೇ ಆಟಾಡ್ಕೊತಾ ಇದ್ದಾನೆ. ನಾವು 3 ಮತ್ತು ಹೇಮಂತ್ ಗಗನು ಬೈಕಲ್ಲಿ ಬಂದರು ಗೈಸ್. ನೋಡಿ ಬಂದು ಆಲ್ರೆಡಿ ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ. ಜಾಸ್ತಿ ನಾನೇನು ತೊಗೊಳ್ಳಿಲ್ಲ. ನಮ್ಮ ಹೇಮಂತ್ ಒಂದು ಟಿ ಶರ್ಟು, ನಮ್ಮ ಮನೆಯವ್ರಿಗೆ 1-2 ಟಿ ಶರ್ಟ್ ತೊಗೊಂಡೆ. ಇನ್ನು ಅನಿತಾ ಗಗನ್ ಅವರೇ ತೊಗೊಂಡ್ರು. ಅವರು ಅಪರೂಪಕ್ಕೆ ಬರ್ತಾರಲ್ಲ, ಸ್ವಲ್ಪ ಶಾಪಿಂಗ್ ಜಾಸ್ತಿನೇ ಮಾಡ್ತಾರೆ. ನಾವೇನು ಯಾವಾಗ ಬೇಕಾದರೂ ಹೋಗಿ ಇಲ್ಲೇ ಹತ್ರನೇ ಇರುತ್ತಲ್ವ ತಗೋಬೋದು ಅಂತೇಳಿ ನಾವೇನು ಅಷ್ಟಾಗಿ ಶಾಪಿಂಗ್ ಮಾಡಲಿಲ್ಲ. ಅದರಲ್ಲೂ ನಾನು ಜಾಸ್ತಿ ಬಟ್ಟೆಗೂ ಸ್ಲಿಪ್ಪರ್ಗೂ ಏನಕ್ಕೂ ವೇಸ್ಟ್ ಖರ್ಚು ಅಂತ ಮಾಡಲ್ಲ ಗೈಸ್. ಅವಶ್ಯಕತೆ ಇದ್ದರೆ ಅಷ್ಟೇ ತೊಗೊತೀನಿ, ಸುಮ್ಮನೆ ಏನು ತಗೊಳ್ಳಲ್ಲ. ಹಾಗೆ ನಿನ್ನೆ ನಾವು ಏನು ಪರ್ಚೇಸ್ ಮಾಡಿದ್ವಿ ಅಂತೇಳಿ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇದು ಸೆಟ್ ತೊಗೊಂಡಿದ್ದು ಗೈಸ್, ಸ್ವಲ್ಪ ಓವರಾಗಿರಬೇಕು. ಅವ್ರದ್ದು ಸಿಂಪಲ್ ಸೆಟ್ಟೆಲ್ಲ ತುಂಬ ಇದ್ದಾವಂತೆ, ಹಾಗಾಗಿ ಈ ಸೆಟ್ ತೊಗೊಂಡಿದ್ವಿ. ಈ ಸೆಟ್ ಎಷ್ಟಿರ್ಬೋದು ಅಂದಾಜು ನೀವು ಕಮೆಂಟ್ ಮಾಡಿ, ಅಂದರೆ ಅಮೌಂಟ್ ಎಷ್ಟಿರ್ಬೋದು ಅಂತೇಳಿ. ಇದು ಪ್ಲಸ್ ಈ ಒಂದು ಲಾಂಗ್ ಚೈನು, ಒಂದು ನೆಕ್ಲೆಸ್ಸು, ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಗೈಸ್, ಹಣೆ ಬೊಟ್ಟು ಅಂತಾರಲ್ಲ ಆ ಥರದ್ದು ಒಂದಿದೆ. ಮತ್ತು ಇಯರಿಂಗ್ಸು ಬಂದಿದ್ದಾವೆ ಗೈಸ್. ಅಂದರೆ ಇದ್ರಲ್ಲಿ ಬಂದಿರೋದು ಒಂದು ನೆಕ್ಲೆಸ್ಸು, ಆಮೇಲೆ ಒಂದು ಲಾಂಗ್ ಚೈನ್ ಅಷ್ಟೇ. ಡಿಸೈನ್ ಅಂತೂ ಸಖತ್ತಾಗಿದೆ. ನನಗೆ ನೋಡಿದಾಗ ಸ್ವಲ್ಪ ಹೆವಿ ಅನಿಸ್ತು, ಹಾಕ್ಕೊಳ್ಳೋದು ಹೆಂಗಪ್ಪ ಇದನ್ನು, ಇಷ್ಟು ಇರೋದನ್ನ ಕ್ಯಾರಿ ಮಾಡೋದಾದರೂ ಹೇಗೆ. ನಾನು ಸ್ವಲ್ಪ ಸಿಂಪಲಾಗಿ ಪರ್ಚೇಸ್ ಮಾಡ್ತೀನಿ ಗೈಸ್. ತುಂಬ ಹೆವಿ ಇರೋದು ಯಾವುದು ಯೂಸ್ ಮಾಡಲ್ಲ. ಸ್ವಲ್ಪ ಸಿಂಪಲ್ಲಾಗಿ ನನಗೆ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರೋದು ತೊಗೊತೀನಿ ಆಲ್ಮೋಸ್ಟ್ ಪರ್ಚೇಸ್ ಮಾಡಿದ್ರೆ. ಇನ್ನು ಇದನ್ನು ಕೂಡ ಒಂದೊಂದು ಸಿಂಗಲಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ರಿಸೆಪ್ಷನಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇರೋದು. ಊಟ ಮಾಡಿಬಿಟ್ಟು ಎಲೆ ಅಡಿಕೆ ಹಾಕ್ಕೊಂಡು ಕೂತಿದ್ವಿ ಗೈಸ್. ಬೇಜಾರು ಮಾಡ್ಕೊಬಿಡಿ, ಇವ್ರೇನು ಹೇಗಿರೋದು ಅವ್ರು ಹಾಗೆ ವಿಡಿಯೋ ಮಾಡ್ತಾಯಿದ್ದಾರೆ ಅಂತೇಳಿ. ಜಸ್ಟ್ ನಾನು ಜ್ಯುವೆಲ್ರಿ ತೋರಿಸೋಣ ಅಂತ ಹೇಳಿ ಬಂದಿದ್ದು. ಇವನು ನಮ್ಮ ಗಗನ್ಗೆ ವಿಡಿಯೋ ಮಾಡು ಅಂತ ಹೇಳಿಬಿಟ್ರೆ ಅವನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದಾನೆ, ಬೈಕೋಬೇಡಿ. ಇನ್ನು ಜ್ಯುವೆಲ್ರಿ ಬಗ್ಗೆ ಹೇಳೋದಾದರೆ ನೆಕ್ಸ್ಟ್ ಲೆವೆಲ್ ಗೈಸ್, ಒಳ್ಳೆ ಕ್ವಾಲಿಟಿ ಇದೆ, ಸಖತ್ತಾಗಿದೆ. ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಹತ್ರದಿಂದ ತೋರಿಸ್ತೀನಿ. ಇದು ನೆಕ್ಲೆಸ್ಸು, ಇದು ಒಂದೇ ಕತ್ತಿಗೆ ಹಾಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಗೋಲ್ಡನ್ನ ಮೀರಿಸುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಇದ್ರ ಮುಂದೆ ಗೋಲ್ಡ್ ಏನಕ್ಕೂ ಇಲ್ಲ ಗೈಸ್, ಅಷ್ಟು ಚೆನ್ನಾಗಿರುತ್ತೆ. ಇದು ಸೆಟ್ಟಲ್ಲಿ ಬಂದಿರಲಿಲ್ಲ. ಇದು ಏನು ಬೈತಲೆ ಬೊಟ್ಟು, ಹಣೆ ಬೊಟ್ಟು ಅಂತೀವಿ ನಮ್ಮ ಕಡೆ, ಅದು ಸಪ್ರೇಟಾಗಿ ತೊಗೊಂಡ್ವಿ. ಇನ್ನು ಇವೆರಡು ಇಯರಿಂಗ್ಸು ನಾನು ತೊಗೊಂಡೆ ಗೈಸ್. ಹಾಗೆ ಎಲ್ಲಾದರೂ ಹೋದರೆ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ. ಆವಾಗಲೇ ಹೇಳಿದ್ನಲ್ಲ, ಹೆವಿ ಇರೋದೇನು ಹಾಕಲ್ಲ, ಸಿಂಪಲ್ಲಾಗಿರಬೇಕು, ಸ್ವಲ್ಪ ಲೈಟ್ ವೆಯ್ಟಾಗಿರೋ ಥರದ್ದು. ನನಗಿದು ಈ ಕಡೆ ಬ್ಲ್ಯಾಕ್ ಒನ್ ತುಂಬ ಇಷ್ಟ ಆಯಿತು, ಲಾಸ್ಟಿಗೆ ಬರೋ ಟೈಮಿಗೆ ತೊಗೊಂಡೆ. ಇವೆರಡು ಅನಿತಾ ತೊಗೊಂಡ್ಲು, ಅವಳಿಗೆ ಜೀನ್ಸಲ್ಲಿ ವೇರ್ ಮಾಡೋಕ್ಕೆ ಚೆನ್ನಾಗಿರ್ತವೆ ಅಂತ ಹೇಳಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಈ ವ್ಲಾಗಲ್ಲಿ 3 days ವ್ಲಾಗ್ ಇದೆ. ಒಂದೇ ದಿನಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಟೈಮೂ ಇರಲಿಲ್ಲ. ಎಲ್ಲರೂ ಇದರೆಲ್ಲ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗಲಿ ಅಂತೇಳಿ ನಾನು ಜಾಸ್ತಿ ವಿಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ಸಾಟರ್ಡೆ ಗೈಸ್. ನಮ್ಮೂರಲ್ಲಿ ಜಾತ್ರೆ ಇತ್ತು, ಅಂದರೆ ನಮ್ಮ ಏರಿಯಾದಲ್ಲಿ ಶನ್ಮಾತ್ಮ ದೇವ್ರದ್ದು
ಶನಿ ಮಹಾತ್ಮದು ಜಾತ್ರೆ ನಡೀತಾ ಇದೆ 3 ದಿನದಿಂದನೂ. ನಾವು ಇವತ್ತು ಹೊರಟಿದ್ದೀವಿ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತೇಳಿ. ಇನ್ನು ನಮ್ಮ ಮನೆಯವರು ಬಂದ ತಕ್ಷಣ ಎಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಪಲ್ಲವಿ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ 3 ಜನ ಹೋಗ್ತಾ ಇದ್ದೀವಿ ಗೈಸ್. 3 ರೈಡಿಂಗು. ಅದರಲ್ಲೂ ಹೆಲ್ಮೆಟ್ ಇಲ್ಲ, ನಮ್ಮ ಕಡೆ ಯಾವುದೂ ಸಿಗ್ನಲ್ಲು ಇಲ್ಲ, ಏನಿಲ್ಲ. ಬಟ್ ಸೇಫ್ಟಿ ಹೆಲ್ಮೆಟಿಗೆ ನಮ್ಮ ರೋಡಿಂದ ಪಕ್ಕದ ರೋಡೇ ಅಲ್ವಾ ಅಂತೇಳಿ ಹಾಗೆ ಹೋಗಿದ್ದು. ಇನ್ನು ಇವರು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೇ ಕಾಲ್ ಮಾಡಿದ್ರು, ರೆಡಿಯಾಗಿದ್ದೀವಿ ಬನ್ನಿ ಅಂತ. ಬಟ್ ಇನ್ನೂ ಅವಳಿಗೆ ಊಟ ತಿನ್ನಿಸ್ತಾಯಿದ್ರು. ಲೇಟಾಗಿತ್ತು, ಆಲ್ರೆಡಿ ಒಂದು 4:30 ಆಗಿತ್ತು ಗೈಸ್. ಅದಕ್ಕೆ ಇಲ್ಲೇ ಊಟ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳಿ ಊಟ ತಿನ್ನಿಸ್ತಾಯಿದ್ಲು ಪಲ್ಲವಿ. ಎಲ್ಲ ಅವರು ರೆಡಿ ಇದ್ದಾರೆ. ಇನ್ನೇನು ಹೊರಡೋದೆ ಗೈಸ್. ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ, ಸ್ವಲ್ಪ ದೂರನೇ. ಆದರೂ 3 ಜನ ಬೈಕಲ್ಲಿ ಆಗಲ್ಲ ಅಂತೇಳಿ ನಡ್ಕೊಂಡು ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಮನೆಯವ್ರು ಇವಳ ಜೊತೆ ಅವ್ಳು ಸ್ಟಾರ್ಟಿಂಗಲ್ಲಿ ಹೊಂದ್ಕೊಂಡಿರಲಿಲ್ಲ, ಈಗ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ. ದೃಷ್ಟಿ ತೆಗಿಯಮ್ಮ ಅಂತೇಳಿ ದೃಷ್ಟಿ ತೆಗೆಸ್ಕೊತಾ ಇದ್ದಾರೆ. ಅವಳಿಗೆ ಹೇಳ್ಕೊಡ್ತಾ ಇದ್ದಾರೆ ಗೈಸ್ ಯಾವ ಥರ ದೃಷ್ಟಿ ತೆಗಿಯೋದು ಅಂತೇಳಿ. ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಫಸ್ಟ್ ಡೇ ಅಷ್ಟೇ ಒಂದು ದಿನ ಸ್ವಲ್ಪ ನಾವು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಹಠ ಮಾಡಿದ್ಲು. ಆಮೇಲೆ ಅವಳೇ ಡೈಲಿ ಕಾಲ್ ಮಾಡಿ ಮಾತಾಡಿಸ್ತಾಳೆ, ಏನು ಮಾಡ್ತಿದ್ದೀರಾ ಬರ್ರಿ ನಮ್ಮ ಮನೆಗೆ, ಇಲ್ಲ ಬರಬೇಕು ಅಂತೇಳಿ ಆರ್ಡರ್ ಮಾಡೋ ಥರ ಅಡ್ಜಸ್ಟ್ ಆಗಿದ್ದಾಳೆ ಗೈಸ್ ಆಲ್ರೆಡಿ. ಇನ್ನು ಎಲ್ಲರೂ ಹೊಡ್ತಾ ಇದ್ದೀವಿ. ಪಲ್ಲವಿ ಅವ್ರ ಯಜಮಾನ್ರಿಗೂ ಇವತ್ತು ರಜೆ ಇತ್ತು, ಹಾಗಾಗಿ ಅವರು ಫಸ್ಟ್ ನಮ್ಮ ವೀಡಿಯೋಸಲ್ಲೇ ಫಸ್ಟ್ ಕಾಣಿಸ್ಕೊತಾ ಇರೋದವರು. ನೋಡ್ರಿ ಇಲ್ಲೊಂದು ಮರಿ ನೆತ್ಕೊಂಡು ಐತಾವ್ರಿ. ಮರಿ ಆಯ್ ಅಂದ್ರೆ ನೆಲಗಿದೆ ಇದು. ಮಳೆ ಬಂದಿದ್ರು ಬರೀ ಓಡಿ. ಮನೆ ಹತ್ರನೇ ಮಳೆ ಮೋಡ ಆಗಿತ್ತು. ಇನ್ನೇನು ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ನಾನು ಸ್ವಲ್ಪ 100 ಮೀಟ್ರ್ ಇದೆ ಅನ್ನೋ ಅಷ್ಟರಲ್ಲಿ ಮಳೆ ಜೋರಾಗೋಯ್ತು ಗೈಸ್. ಮಳೆ ಬರ್ತಾನೆ ಇದೆ. ಹಾಗೆ ಬಂದು ದರ್ಶನ ಮಾಡೋಣ ಅಂತೇಳಿ ಒಳಗೆ ಹೋಗ್ತಾ ಇದ್ದೀವಿ. ನಿಮಗೆ ಲಾಸ್ಟ್ ಸ್ಯಾಟರ್ಡೇನೂ ಈ ದೇವಸ್ಥಾನಕ್ಕೆ ಬಂದಿದ್ದೆ, ತೋರಿಸಿದ್ದೆ ನಿಮಗೆ. ಅವತ್ತು 13 ವರ್ಷ ಆದಮೇಲೆ ಅಮಾವಾಸ್ಯೆ ಬಂದಿದೆ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಸಖತ್ತಾಗಿದೆ ಗೈಸ್. ಜನನೂ ಎಲ್ಲ ಕಡಿಮೆ ಆಗಿದ್ದರು. ಮಧ್ಯಾಹ್ನದಿಂದನೂ ಊಟ ಪ್ರಸಾದ ಎಲ್ಲ ಆಗಿತ್ತು, ಹಾಗಾಗಿ ಜನ ಸ್ವಲ್ಪ ಕಡಿಮೆ ಆಗಿದ್ದರು. ನೆಮ್ಮದಿಯಾಗಿ ಬಂದು ದರ್ಶನ ಮಾಡಿಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಸ್ವಲ್ಪ ಹಾಗೆ ಕೂತಿದ್ದು. ಆಮೇಲಿಂದ ಎಲ್ಲ ದೇವ್ರದ್ದು ಕ್ಯಾಪ್ಚರ್ ಮಾಡ್ಕೊತಾ ಇದೆ ನಮ್ಮ ಹೇಮಂತ. ಇಲ್ಲಿ ಅಟ್ಟಿಲಕ್ಕಮ್ಮ, ಆಮೇಲೆ ದುರ್ಗಮ್ಮ, ಯಾವ್ಯಾವ ಸೇಮ್ ಊರಿನ ಫೀಲ್ ಕೊಡುತ್ತೆ ಗೈಸ್. ಇಲ್ಲಿ ಯಾವುದೋ ಬೆಂಗಳೂರಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋ ಫೀಲೇ ಇಲ್ಲ. ಸೇಮ್ ಊರಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಊರಲ್ಲಿ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ದೇವಸ್ಥಾನ ಫೀಲ್ ಇದು. ಊರಲ್ಲೇ ಯಾವುದೋ ದೇವ್ರಿಗೆ ಬಂದಿದ್ದೀವಿ ಅನ್ನೋ ಥರ. ಇನ್ನು ಇಲ್ಲಿ ಮಳೆ ಇರೋದು ಕುರ್ಚಿ, ಆಮೇಲೆ ಮಳೆ ಇರೋದು ಚಪ್ಪಲಿ ಅಂದರೆ ಪಾದರಕ್ಷೆ ಇದ್ದಾವೆ ಗೈಸ್. ಇದು ಯಾಕಿರುತ್ತೆ ಅಂತ ಗೊತ್ತಿಲ್ಲ. ಹೇಳ್ತಾರೆ ಕೆಲವೊಬ್ಬರು ಎಲ್ಲ ಶನಿಮಹಾತ್ಮನ ದೇವಸ್ಥಾನದಲ್ಲೂ ಇರುತ್ತೆ ಮಳೆ ಇರೋ ಕುರ್ಚಿ, ಆಮೇಲೆ ಮಳೆಗಳಿರೋ ಪಾದರಕ್ಷೆಗಳು, ಮತ್ತು ಮಳೆ ಇರೋ ಗದ್ದ ಅದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಇದೇ ದೇವಸ್ಥಾನದಲ್ಲಿ ನೋಡಿದ್ದು ಗೈಸ್. ಏನಾದರೂ ಇನ್ ಕೇಸ್ ದೇವ್ರು ಬರೋ ಟೈಮಲ್ಲಿ ಎಲ್ಲ ಅದ್ರ ಮೇಲೆ ಕೂತ್ಕೊಂಡು ದೇವ್ರು ಹೇಳೋದು ಆ ಥರ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ, ಬಟ್ ನೋಡಿಲ್ಲ. ಇಲ್ಲೇ ನವಗ್ರಹನೂ ಇತ್ತು. ಇಲ್ಲೇ ಬಂದು ನವಗ್ರಹದ್ದು ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ರು ಗೈಸ್. ಎಲ್ಲ ಕೂತ್ಕೊಂಡು ಪೀಸ್ಫುಲ್ಲಾಗಿತ್ತು. ದರ್ಶನ ಮಾಡ್ಕೊಂಡು ಆದಮೇಲೆ ಇನ್ನು ಹೊರ್ಗಡೆ ಬಂದರೆ ಗೈಸ್ ಊಟನೂ ಇತ್ತು. ಬೆಳಿಗ್ಗೆಯಿಂದ ಊಟ ಇಟ್ಟರು ಇನ್ನೂ ನಾವು ಬಂದಾಗೂ ಊಟ ಸಿಕ್ತು. ಪ್ರಸಾದ ತಿನ್ಕೊಂಡು ಇನ್ನೇನು ಮನೆಗೆ ಹೋಗೋದೆ ಗೈಸ್. ಈ ವಿಡಿಯೋ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.